ಉತ್ತಮ ಕಲಿಕೆ ಉಜ್ವಲ ಭವಿಷ್ಯ 2026-27ನೇ ಸಾಲಿನ ಸೇತುಬಂಧ ಉಪಕ್ರಮದ ಪೂರ್ವ ಪರೀಕ್ಷೆಯ 4B ಮತ್ತು ಸಾಫಲ್ಯ ಪರೀಕ್ಷೆಯ 5B ನಮೂನೆಗಳನ್ನು SATS LBA ಎಂಟ್ರಿಯಲ್ಲಿ ಆನ್ಲೈನ್ನಲ್ಲಿ ಯಾವ ರೀತಿಯಾಗಿ ಗ್ರೇಡ್ಗಳನ್ನು ಎಂಟ್ರಿ ಮಾಡ್ತಕ್ಕಂಥದ್ದು ಮತ್ತು ಎಲ್ಲ ಗ್ರೇಡ್ಗಳನ್ನು ಎಂಟ್ರಿ ಮಾಡಿ ಆದಮೇಲೆ ಸೇವ್ ಮಾಡೋದು ಮತ್ತು ನಂತರ ಫೈನಲ್ ಸೇವನ್ನು ಕೊಟ್ಟ ನಂತರ ರಿಪೋರ್ಟನ್ನು ಡೌನ್ಲೋಡ್ ಮಾಡಿಕೊಂಡು ದಾಖಲೆಯಾಗಿ ಹೇಗೆ ನಿರ್ವಹಣೆ ಮಾಡ್ತಕ್ಕಂಥದ್ದು ಅಂತಕ್ಕಂಥ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಾಗಿದೆ. ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋವನ್ನ ಎಲ್ಲೂ ಸಹ ಸ್ಕಿಪ್ ಮಾಡದೆ ಕೊನೆವರೆಗೂ ಪೂರ್ಣವಾಗಿ ವೀಕ್ಷಣೆಯನ್ನ ಮಾಡಿ ಮತ್ತು ಇದೇ ರೀತಿಯ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ಕೂಡಲೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮೊದಲಿಗೆ ನಿಮ್ಮ ಮೊಬೈಲ್ ನಲ್ಲಿರುವಂತಹ ಬ್ರೌಸರ್ ಅನ್ನ ಓಪನ್ ಮಾಡಿ ಅಲ್ಲಿ ಸರ್ಚ್ ಬಾರ್ ಅಲ್ಲಿ LBA ಅಂತಂದೇಳಿ ಟೈಪ್ ಮಾಡಿ ಸರ್ಚ್ ಕೊಡಿ. ಅಲ್ಲಿ ಫಸ್ಟ್ ಒನ್ ಏನ್ ಕಾಣಿಸ್ತಾ ಇದೆಯಲ್ಲ ವೆಬ್ಸೈಟ್ ಲಿಂಕ್, ಅದನ್ನ ಕ್ಲಿಕ್ ಮಾಡಿ STS ಕರ್ನಾಟಕ ಡಿಪಾರ್ಟ್ಮೆಂಟ್ ಆಫ್ ಪ್ರೈಮರಿ ಎಜುಕೇಶನ್ ಅಂತ ಇದೆ, LBA ಸೈನ್ ಇನ್. ಸೊ ಈ ರೀತಿಯಾಗಿರ್ತಕ್ಕಂಥ ಇಂಟರ್ಫೇಸ್ ಓಪನ್ ಆಗ್ತದೆ. ಇದನ್ನ ಡೆಸ್ಕ್ಟಾಪ್ ಸೈಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ನಲ್ಲಿ ಓಪನ್ ಮಾಡಿದಾಗ ಯಾವ ರೀತಿಯಾಗಿರ್ತಕ್ಕಂಥ ಡಿಸ್ಪ್ಲೇ ಆಗ್ತದೋ ಸ್ಕ್ರೀನ್, ಅದೇ ರೀತಿಯಾಗಿರ್ತಕ್ಕಂತಹ ಸ್ಕ್ರೀನ್ ಡಿಸ್ಪ್ಲೇ ಆಗ್ತದೆ. ಇಲ್ಲಿ ಟೀಚರ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಅಲ್ಲಿ ನಿಮ್ಮ KGID ನಂಬರ್ ಅನ್ನ ಎಂಟರ್ ಮಾಡಿ, ಎಂಟರ್ ಮಾಡಿಬಿಟ್ಟು ಸೆಂಡ್ OTP ಕೊಡಿ. 6 ಡಿಜಿಟ್ ನ 6 ಅಂಕೆಗಳ ಒಂದು OTP ಬರ್ತದೆ. ಆ OTP ಯನ್ನ ಎಂಟರ್ ಮಾಡಿ ವೆರಿಫೈ OTP ಆಗ್ತದೆ. ಅದಾದ್ಮೇಲೆ ನಿಮ್ಮ ಅಕೌಂಟ್ ಲಾಗಿನ್ ಆಗ್ತದೆ. ಇಲ್ಲಿ ಕಾಣ್ತಾ ಇರ್ಬೋದು ವೆಲ್ಕಮ್ ಅಂದ್ಬಿಟ್ಟು ಆ ಟೀಚರ್ ನೇಮ್ ಬರ್ತದೆ. ನೆಕ್ಸ್ಟ್ ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಕಾಣುವಂತ 3 ಲೈನ್ ಏನಿದೆ ಇದನ್ನ ಟಚ್ ಮಾಡಿ ಅಲ್ಲಿ ಟೀಚರ್ ಪ್ರೊಫೈಲ್, ಲೆಸನ್ ಪ್ಲಾನ್, ಅಸೆಸ್ಮೆಂಟ್, LBA ಅಸೆಸ್ಮೆಂಟ್ ಎಂಟ್ರಿ ರಿಪೋರ್ಟ್ ಅಂತ ಬರ್ತದೆ. ಲಾಸ್ಟ್ ಒನ್ ಬ್ರಿಡ್ಜ್ ಕೋರ್ಸ್ ಅಂತ ಬರ್ತದೆ. ಈ ಬ್ರಿಡ್ಜ್ ಕೋರ್ಸ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ಬ್ರಿಡ್ಜ್ ಕೋರ್ಸ್ ನ ಇಂಟರ್ಫೇಸ್ ಓಪನ್ ಆಗ್ತದೆ. ಅಲ್ಲಿ ಫಸ್ಟ್ ಡ್ರಾಪ್ ಡೌನ್ ಅಲ್ಲಿ ಮೀಡಿಯಂ ಕನ್ನಡ ಸೆಲೆಕ್ಟ್ ಮಾಡ್ಕೊಳ್ಳಿ. ನನ್ನ ಕನ್ನಡ ಮೀಡಿಯಂ ಆಗಿದೆ, ಕನ್ನಡ ಸೆಲೆಕ್ಟ್ ಮಾಡಿ. ಇಂಗ್ಲಿಷ್ ಇದ್ರೆ ಇಂಗ್ಲಿಷ್ ಯಾವ್ದು ಅಪ್ಲೈ ಆಗುತ್ತೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕ್ಲಾಸ್ ಫಾರ್ ಎಕ್ಸಾಂಪಲ್ ನಿಮಗೆ ತೋರಿಸೋದಕ್ಕೋಸ್ಕರ 7th ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅಲ್ಲಿ ಗ್ರೂಪ್ ಕನ್ನಡ, ಇಂಗ್ಲಿಷ್, ಹಿಂದಿ. ನೆಕ್ಸ್ಟ್ ಸೆಕ್ಷನ್ ಅಂತ ಇದೆ. ಇಲ್ಲಿ ನಮ್ಮಲ್ಲಿ ಒಂದೇ ಸೆಕ್ಷನ್ ಇರೋದ್ರಿಂದ A ಸೆಕ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೇನೆ. ಕನ್ನಡ ಸಬ್ಜೆಕ್ಟ್ ಅನ್ನ ಎಂಟ್ರಿ ಮಾಡಿ ತೋರಿಸ್ತೇನೆ. ನಮ್ಮಲ್ಲಿ ಪ್ರೀ ಟೆಸ್ಟ್ 6ನೇ ತಾರೀಕು ಮಾಡಿರೋದ್ರಿಂದ 6ನೇ ತಾರೀಕನ್ನ ಸೆಲೆಕ್ಟ್ ಮಾಡ್ಕೊಂತೇನೆ. ನೋಡಿ, ಸರ್ಚ್ ಕೊಟ್ಟ ತಕ್ಷಣ ಈ ರೀತಿಯಾಗಿರ್ತಕ್ಕಂಥ ಇಂಟರ್ಫೇಸ್ ಓಪನ್ ಆಗುತ್ತೆ. ನೋಡಿ, ಅಲ್ಲಿ ಫಸ್ಟ್ ಒನ್ ಪ್ರೀ ಟೆಸ್ಟ್ 4B ಅಂತ ಇದೆ, ಅದು ಆಕ್ಟಿವ್ ಇದೆ. ಈಗ ಅದನ್ನ ವರ್ಕ್ ಮಾಡ್ತಾ ಇದೀವಿ. ನೆಕ್ಸ್ಟ್ ಕ್ಲಾಸ್, ಡೇಟ್ ಮತ್ತೆ ಸಬ್ಜೆಕ್ಟ್ ಡಿಸ್ಪ್ಲೇ ಆಗ್ತಾ ಇದೆ. ಇಲ್ಲಿ ವ್ಯೂ ಆಲ್ LOS ಅಂತ ಇದೆ. ಒಂದು ವೇಳೆ ಯಾವ ತರಗತಿಯನ್ನು ತಾವು ಓಪನ್ ಮಾಡಿರ್ತೀರಿ ಆ ತರಗತಿಯ ಆ ವಿಷಯದ LOS ಗಳು ನಿಮ್ಗೆ ಡಿಸ್ಪ್ಲೇ ಆಗ್ತದೆ. ಒಂದು ವೇಳೆ ನಿಮ್ಗೆ ಏನಾದ್ರು ಇಲ್ಲಿ LO ಗಳ ಬಗ್ಗೆ ಮಾಹಿತಿ ಬೇಕಾದ್ರೆ ಅಥವಾ ಯಾವ್ದಾದ್ರು ಕನ್ಫ್ಯೂಸ್ ಆದ್ರೆ ಇಲ್ಲಿ ಓಪನ್ ಮಾಡ್ಕೊಂಡು ತಾವುಗಳು ನೋಡ್ಕೋಬಹುದು. ನೆಕ್ಸ್ಟ್ ಇಲ್ಲಿ ನೋಡಿ, ಸುಮಾರು ನಮ್ಮ 7ನೇ ಕ್ಲಾಸ್ ಅಲ್ಲಿ 27 ಮಕ್ಕಳಿದೆ, ಕೇವಲ 10 ಮಕ್ಕಳು ಇಲ್ಲಿ ತೋರಿಸ್ತಾ ಇದೆ. ಅದು ಎಲ್ಲಾ ಮಕ್ಕಳು ನನಗೆ ಒಂದೇ ಪೇಜ್ ಅಲ್ಲಿ ತೋರಿಸ್ಬೇಕು. ಹಾಗಾಗಿ ನಾನೇನ್ ಮಾಡ್ತೇನೆ, ಇಲ್ಲಿ ಮೇಲ್ಗಡೆ ಕಾಣಿಸ್ತಕ್ಕಂತ ಎಂಟರ್ ಪರ್ ಪೇಜ್ 10 ಅಂತ ಇದೆ, ಅದನ್ನ ನಾನೇನ್ ಮಾಡ್ತೀನಿ ಮ್ಯಾಕ್ಸಿಮಮ್ 500 ಇದೆ, 500 ಅನ್ನು ಸೆಲೆಕ್ಟ್ ಮಾಡ್ತೀನಿ. ಈಗ ನನಗೆ 26 ಮಕ್ಕಳು ಡಿಸ್ಪ್ಲೇ ಆಗ್ತಾ ಇದೆ. ಒಂದು ಆಲ್ರೆಡಿ TC ಹೋಗಿರೋದ್ರಿಂದ 26 ಮಕ್ಕಳು ಡಿಸ್ಪ್ಲೇ ಆಗ್ತಾ ಇದೆ. ಮೇಲ್ಗಡೆ ಬಂದ್ರೆ LO1, LO2, LO3, LO4 ಅಂತಂದೇಳಿ ಏನಾಗ್ತಾ ಇದೆ, ಅಪ್ ಟು 10 ವರೆಗೂ ಏನಾಗ್ತಾ ಇದೆ ನನಗೆ ಡಿಸ್ಪ್ಲೇ ಆಗ್ತಾ ಇದೆ. ಇಲ್ಲಿ ಪ್ರತಿ ಮಗುವಿನ ಮುಂದ್ಗಡೆ 10 LO ಗಳಿಗೆ ಆಯಾ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟಂತಹ A ಅಥವಾ B ಗ್ರೇಡ್ ಅನ್ನ ನಾವು ಏನ್ ಮಾಡ್ಬೇಕು ಅಂದ್ರೆ ಅಲ್ಲಿ ಎಂಟ್ರಿ ಮಾಡ್ಬೇಕಾಗ್ತದೆ. ಅಂದ್ರೆ ಸಂಪೂರ್ಣವಾಗಿರ್ತಕ್ಕಂಥ ಸರಿ ಉತ್ತರ ನೀಡಿದಂತ ಪಕ್ಷದಲ್ಲಿ A ಗ್ರೇಡ್ ಅನ್ನ ಮಾಡ್ತೀವಿ. ಭಾಗಶಃ ಅಥವಾ ಯಾವುದೇ ಉತ್ತರ ಕೊಟ್ಟಿಲ್ಲ ಅನ್ನೋ ಪಕ್ಷದಲ್ಲಿ ನಾವು B ಅನ್ನ ಎಂಟ್ರಿ ಮಾಡ್ತೀವಿ. ನೋಡಿ ಅಲ್ಲಿ A. ನೆಕ್ಸ್ಟ್ ಮಾಡಿದಾಗ ಏನಾಗ್ತದೆ, ಅದು ಮುಂದಕ್ಕೆ ಹೋಗ್ತದೆ. ಒಂದು ಸಾರಿ ನಾವು A ಮಾಡಿ ಆದ್ಮೇಲೆ ಏನಾಗ್ತದೆ ಅಂದ್ರೆ ಗ್ರೀನ್ ಕಲರ್ ಅಲ್ಲಿ ತೋರಿಸುತ್ತೆ. ನೋಡಿ, ಅಲ್ಲಿ A ಯಾವ್ದಾವ್ದು ಕೊಡ್ತೀವಿ ಅದೆಲ್ಲ ಗ್ರೀನ್ ಕಲರ್ ಅಲ್ಲಿ ಡಿಸ್ಪ್ಲೇ ಆಗ್ತದೆ. B ಕೊಟ್ಟಿರತಕ್ಕಂಥದ್ದು ರೆಡ್ ಕಲರ್ ಅಲ್ಲಿ ಡಿಸ್ಪ್ಲೇ ಆಗ್ತದೆ. ಪೋಸ್ಟ್ ಟೆಸ್ಟ್ ಗೆ ಬಂದಾಗ A ಇರ್ತಕ್ಕಂಥದ್ದು
ಫ್ರೀಸ್ ಆಗಿರ್ತದೆ. ಫೈನಲ್ ಸಬ್ಮಿಟ್ ಕೊಟ್ಟಾದ್ಮೇಲೆ ಬಿ ಇರ್ತಕ್ಕಂಥದ್ದು ಮಾತ್ರ ಎಡಿಟ್ ಗೆ ಆಪ್ಷನ್ ಇರ್ತದೆ ಪೋಸ್ಟ್ ಟೆಸ್ಟ್ ಅಲ್ಲಿ. ಸೊ ಹಾಗಾಗಿ ನೀವು ಎಂಟ್ರಿ ಮಾಡೋದಕ್ಕಿಂತ ಮುಂಚೆ ಸರಿಯಾಗಿರ್ತಕ್ಕಂತ ಮಾಡ್ಕೊಂಡು ಇಟ್ಕೊಂಡಿರ್ಬೇಕು. ತದನಂತರ ಇದಕ್ಕೆ ಎಂಟ್ರಿ ಮಾಡಿದ್ರೆ ಒಳ್ಳೆಯದು. ಪೋಸ್ಟ್ ಟೆಸ್ಟ್ 5B ಅಂತ ಇದೆ, ಅದಾದ್ಮೇಲೆ ವಿ ಓನ್ಲಿ ಅಂತ ಇದೆ. ನೆಕ್ಸ್ಟ್ ಸೆಪ್ಟೆಂಬರ್ ಡಿಸೆಂಬರ್ ಅಂತೇಳಿ ಆಪ್ಷನ್ ತೋರಿಸ್ತಾ ಇದೆ. ಇಲ್ಲಿ ಪೋಸ್ಟ್ ಟೆಸ್ಟ್ ಈಗ ಓಪನ್ ಆಗೋದಿಲ್ಲ. ಯಾಕೆ ಅಂದ್ರೆ ಫಸ್ಟ್ ನೀವು ಈ ಸಬ್ಜೆಕ್ಟ್ 7ನೇ ತರಗತಿ ಕನ್ನಡದ ಪ್ರೀ ಟೆಸ್ಟ್ ನ ರಿಸಲ್ಟ್ ಏನಿದೆ, ಗ್ರೇಡ್ ಎಂಟ್ರಿ ಏನಿದೆ ಅದನ್ನ ಕಂಪ್ಲೀಟ್ ಮಾಡಬೇಕು. ಕಂಪ್ಲೀಟ್ ಮಾಡ್ಬಿಟ್ಟು ಫೈನಲ್ ಸೇವ್ ಕೊಟ್ಟಾದ್ಮೇಲೆ ಪೋಸ್ಟ್ ಟೆಸ್ಟ್ ಓಪನ್ ಆಗ್ತದೆ. ಪೋಸ್ಟ್ ಟೆಸ್ಟ್ ನಲ್ಲಿ ಯಾವ್ದಾವ್ದು ಬಿ ಗ್ರೇಡ್ ಬಂದಿತ್ತು ಪ್ರೀ ಟೆಸ್ಟ್ ನಲ್ಲಿ ಅದನ್ನ ಪೋಸ್ಟ್ ಟೆಸ್ಟ್ ಅಲ್ಲಿ ನೀವು ಅಪ್ಗ್ರೇಡ್ ಮಾಡ್ತೀರಿ. ಆ ಅಪ್ಡೇಟ್ ಮಾಡಿ ಆದ್ಮೇಲೆ ನೆಕ್ಸ್ಟ್ ಅದರಲ್ಲೂ ಸಹ ಯಾರಾದ್ರೂ ಬಿ ಗ್ರೇಡ್ ಬಂದ್ಬಿಟ್ಟು ಪೋಸ್ಟ್ ಟೆಸ್ಟ್ ಆಗಿರ್ಬೋದು ಅಥವಾ ಕಂಟೆಂಟ್ ಅಲ್ಲಿ ಏನಾಗಿರ್ಬೋದು ಕಲಿಬೇಕಾಗಿರ್ತಕ್ಕಂಥ ವಿಷಯಗಳಲ್ಲಿ ಬಿ ಗ್ರೇಡ್ ಬಂದಿದ್ರೆ ಅದು ಸೆಪ್ಟೆಂಬರ್ ಒಂದು ಟಾರ್ಗೆಟ್ ಕೊಡುತ್ತೆ. ಅಷ್ಟರೊಳಗೆ ಆ ಮಗು ಕಲಿಕೆಯಲ್ಲಿ ಸಾಧಿಸಲೇಬೇಕಾಗಿರ್ತಕ್ಕಂಥ ಸಾಮರ್ಥ್ಯಗಳನ್ನ ಸಾಧಿಸಬೇಕಾಗ್ತದೆ. ಅಲ್ಲಿ ಸೆಪ್ಟೆಂಬರ್ ಅಲ್ಲಿ ಅಪ್ಡೇಟ್ ಮಾಡ್ಲಿಕ್ಕೆ ಅವಕಾಶ ಇದೆ. ಅದು ಬಿಟ್ರೆ ಲಾಸ್ಟ್ ಡಿಸೆಂಬರ್ ಇದೆ. ಡಿಸೆಂಬರ್ ಒಳಗೆ ಆ ಮಗು ಯಾವ ಸಾಮರ್ಥ್ಯದಲ್ಲಿ ಹಿಂದುಳಿದಿರ್ತದೆ ಅದಕ್ಕೆ ಕ್ರಿಯಾ ಯೋಜನೆಯನ್ನ ತಯಾರು ಮಾಡ್ಬಿಟ್ಟು ಆ ಮಗು ಮುಖ್ಯವಾಹಿನಿಗೆ ಬರುವಂತೆ ನೋಡ್ಕೊಳ್ಬೇಕಾಗ್ತದೆ. ಅದು ಅಂತಿಮ ಗುರಿಯಾಗಿರ್ತದೆ. ಈಗ ನಾವು ಪ್ರತಿಯೊಂದರಲ್ಲೂ ಸಹ ಏನ್ ಮಾಡೋಣ ಅಂದ್ರೆ ಪ್ರತಿಯೊಂದು ಮಗುವಿಂದು ಎಂಟ್ರಿ ಮಾಡ್ತಾ ಹೋಗೋಣ. ನೋಡಿ, ಒಂದು ವೇಳೆ ಅಲ್ಲಿ ಬಿ ತುಂಬಿದ್ದೇನೆ, ನಾನು ಏನ್ ಮಾಡ್ಬಿಡ್ತೇನೆ ನೆಕ್ಸ್ಟ್ ಹೋಗ್ತೇನೆ. ಅಲ್ಲಿ ಬಿ ತಪ್ಪಾಗಿ ತುಂಬಿರ್ತೇನೆ, ಆಗ ಅದನ್ನ ಎ ತುಂಬಬೇಕಾಗಿರ್ತದೆ. ಮತ್ತೆ ಇನ್ನೊಂದ್ಸರಿ ಆ ಸೆಲ್ ಅನ್ನ ಸೆಲೆಕ್ಟ್ ಮಾಡಿ ಅದನ್ನ ಡಿಲೀಟ್ ಮಾಡಿ ಎ ಅಂತಂದೇಳಿ ನೀವೇನ್ ಮಾಡ್ಬೇಕು ಅಂದ್ರೆ ಎಂಟ್ರಿ ಮಾಡ್ಬೋದು. ಆದ್ರೆ ಇದು ಫೈನಲ್ ಸಬ್ಮಿಟ್ ಕೊಟ್ಟಾದ್ಮೇಲೆ ಯಾವುದೇ ರೀತಿಯಾದಂತ ಎಡಿಟ್ ಮಾಡ್ಲಿಕ್ಕೆ ಅವಕಾಶ ಇರೋದಿಲ್ಲ. ನೆಕ್ಸ್ಟ್ ಅದೇ ರೀತಿಯಾಗಿ ನಾನು ಈಗ ಸಂಪೂರ್ಣವಾಗಿರ್ತಕ್ಕಂಥ ರಿಸಲ್ಟ್ ಅನ್ನ ನಿಮ್ಮ ಮುಂದ್ಗಡೆ ನಾನು ತುಂಬ್ತಾ ಹೋಗ್ತೇನೆ. ಈಗ ನೋಡಿ, ಒಂದು ಮಗುವಿನ 10 ಎಲ್ಲೋಗಳನ್ನ ನಾನು ಕಂಪ್ಲೀಟ್ ಮಾಡಿದ್ದೇನೆ. ಈಗ ಸೆಕೆಂಡ್ ರೋಗೆ ಬರುತ್ತದೆ. ಸೆಕೆಂಡ್ ಮಗುವಿನ ಗ್ರೇಡ್ ಗಳನ್ನ ಎಂಟ್ರಿ ಮಾಡ್ತಾ ಇದ್ದೇನೆ. ಇಲ್ಲಿ ನೋಡಿ, ಯಾವ್ದಾವ್ದು ಎ ಬಂದಿದೆ ಅದೆಲ್ಲ ಗ್ರೀನ್ ಕಲರ್ ಅಲ್ಲಿ ಚೇಂಜ್ ಆಗಿದೆ. ಯಾವ್ದು ಬಿ ಬಂದಿದೆ ಅದೆಲ್ಲ ರೆಡ್ ಕಲರ್ ಅನ್ನ ಡಿಸ್ಪ್ಲೇ ಮಾಡ್ತಾ ಇದೆ. ಸೊ ಗ್ರೀನ್ ಬಂದಿರತಕ್ಕಂಥದ್ದು. ನೆಕ್ಸ್ಟ್ ಪೋಸ್ಟ್ ಟೆಸ್ಟ್ ಅಲ್ಲಿ ಏನಾಗಿರ್ತದೆ, ಫ್ರೀಸ್ ಆಗಿರ್ತದೆ. ನೋಡಿ, ಈ ರೀತಿಯಾಗಿ ಯಾವ್ಯಾವ್ದು ಬಿ ಗ್ರೇಡ್ ಬಂದಿದೆ ಅದು ರೆಡ್ ಕಲರ್ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಈ ರೀತಿ ರೆಡ್ ಕಲರ್ ಅಲ್ಲಿ ಡಿಸ್ಪ್ಲೇ ಆಗ್ತಕ್ಕಂತಹ ಗ್ರೇಡ್ಗಳು ಪೋಸ್ಟ್ ಟೆಸ್ಟ್ ಅಲ್ಲಿ ಎಡಿಟ್ ಮಾಡ್ಲಿಕ್ಕೆ ಆಪ್ಷನ್ ಓಪನ್ ಆಗ್ತದೆ. ಯಾವ್ದಾವ್ದು ಎ ಕೊಟ್ಟಿರ್ತೀವಿ ಪ್ರೀ ಟೆಸ್ಟ್ ಅಲ್ಲಿ ಅದು ಪೋಸ್ಟ್ ಟೆಸ್ಟ್ ಅಲ್ಲಿ ಫ್ರೀಸ್ ಆಗಿರುತ್ತೆ. ಅದ್ರ ಎಡಿಟ್ ಮಾಡ್ಲಿಕ್ಕೆ ಅವಕಾಶ ಇರೋದಿಲ್ಲ. ಈಗ ನೋಡ್ಬೋದು, 7ನೇ ತರಗತಿಯ ಕನ್ನಡ ವಿಷಯದ ಪ್ರೀ ಟೆಸ್ಟ್ ನ ಎಲ್ಲಾ ಮಕ್ಕಳ 10 LOಗಳಿಗೆ ಸಂಬಂಧಪಟ್ಟಂತಹ ಅವರು ಪಡೆದಿರ್ತಕ್ಕಂಥ ಗ್ರೇಡ್ ಅನ್ನ ಎ ಅಥವಾ ಬಿ ಯಾವ್ದು ಪಡೆದಿದ್ರೋ ಅದನ್ನ ನೀಟಾಗಿ ಎಂಟ್ರಿ ಮಾಡಲಾಗಿದೆ. ಎಂಟ್ರಿ ಮಾಡಾದ್ಮೇಲೆ ಯಾವುದೇ ಗ್ರೇಡ್ ನ ಸೆಲ್ ಸಹ ಖಾಲಿ ಉಳಿದಿಲ್ಲ ಅನ್ನೋದನ್ನ ಖಾತ್ರಿ ಪಡಿಸ್ಕೊಂಡ್ಬಿಟ್ಟು ನೀವು ಇಲ್ಲೇನ್ ಮಾಡ್ಬೇಕು ಅಂದ್ರೆ ಸೇವ್ ಅಂತ ಕೊಡ್ಬೇಕು. ಅದ್ರ ಪಕ್ಕದಲ್ಲಿ ಫೈನಲ್ ಸೇವ್ ಅಂತ ಇದೆ. ಸೇವ್ಗೂ ಮತ್ತು ಫೈನಲ್ ಸೇವ್ಗೂ ಏನು ವ್ಯತ್ಯಾಸ ಅಂದ್ರೆ, ಸೇವ್ ಅಂತಕ್ಕಂಥದ್ದನ್ನ ನೀವು ಕೊಟ್ರೆ ಅಲ್ಲಿ ಏನಾಗ್ತದೆ, ನಿಮ್ಮ ಎಂಟ್ರಿ ಮಾಡಿರ್ತಕ್ಕಂತಹ ಗ್ರೇಡ್ ನ ಡಾಟಾ ಏನಾಗ್ತದೆ ಸೇವ್ ಆಗಿರ್ತದೆ. ಮತ್ತೆ ನೀವೇನಾದ್ರೂ ಅವಶ್ಯಕತೆ ಬಿದ್ರೆ ಅಥವಾ ಯಾವ್ದಾದ್ರು ತಿದ್ದುಪಡಿ ಮಾಡ್ಬೇಕಾದಂತ ಸಂದರ್ಭದಲ್ಲಿ ಮತ್ತೆ ನೀವು ತಿದ್ದುಪಡಿ ಮಾಡ್ಲಿಕ್ಕೆ ಅವಕಾಶ ಇರ್ತದೆ. ಅಂದ್ರೆ ಇದರ ಅರ್ಥ ತಾತ್ಕಾಲಿಕವಾಗಿ ಮಾತ್ರ ಸೇವ್ ಆಗಿರ್ತದೆ, ಶಾಶ್ವತವಾಗಿ ಸೇವ್ ಆಗಿರೋದಿಲ್ಲ. ನಂತರ ನೀವು ಫೈನಲ್ ಸೇವ್ ಅನ್ನ ಕೊಟ್ರೆ ಅದೇನಾಗ್ತದೆ ಅಂದ್ರೆ ಅಲ್ಲಿಗೆ ಡಾಟಾ ಫ್ರೀಸ್ ಆಗ್ತದೆ. ಮತ್ತೆ ಯಾವುದೇ ರೀತಿಯಾದಂತಹ ಎಡಿಟ್ ಮಾಡ್ಲಿಕ್ಕೆ ಅವಕಾಶ ಇರೋದಿಲ್ಲ. ಸೊ ಹಾಗಾಗಿ ಮೊದಲು ನೀವೇನ್ ಮಾಡಿ, ಸೇವ್ ಕೊಡಿ. ಆರ್ ಯು ಶೂರ್ ವಾಂಟ್ ಟು ಸೇವ್ ದ ಬ್ರಿಡ್ಜ್ ಕೋರ್ಸ್ ಡಾಟಾ ಅಂತ ಕೇಳ್ತದೆ. ಮತ್ತೆ ಇನ್ನೊಂದ್ಸರಿ ಸೇವ್ ಅಂತ ಕನ್ಫರ್ಮ್ ಮಾಡಿ. ಓಕೆ, ಈಗ ಇಲ್ಲಿ ಮೇಲ್ಗಡೆ ಡಿಸ್ಪ್ಲೇ ಆಯ್ತು. ಆ ಡಿಸ್ಪ್ಲೇ ನಲ್ಲಿ ನಿಮ್ಮ ಡಾಟಾ ಸೇವ್ ಆಗಿದೆ ಅಂತಂದೇಳಿ ಪಾಪ್ಅಪ್ ಮೆಸೇಜ್ ತೋರಿಸ್ತು. ಈಗ ಏನಾಗ್ತದೆ ಅಂದ್ರೆ ನಿಮ್ಮ ಡಾಟಾ ಸೇವ್ ಆಗಿದೆ. ಮತ್ತೊಮ್ಮೆ ಇದನ್ನ ಕನ್ಫರ್ಮ್ ಮಾಡ್ಕೊಳ್ಳಿ. ಕನ್ಫರ್ಮ್ ಮಾಡ್ಕೊಂಡಾಗ ನೋಡಿ, ಯಾವ್ಯಾವ್ದು ಗ್ರೀನ್ ಇದೆ ಅದೆಲ್ಲ ಎ ಅಂತಂದೇಳಿ, ಯಾವ್ದು ಬಿ ಬಂದಿದೆ ಅದೆಲ್ಲ ರೆಡ್ ಕಲರ್ ಅಲ್ಲಿ ಶೋ ಆಗ್ತಾ ಇದೆ. ಈಗ ನಾನು ಏನ್ ಮಾಡ್ತೇನೆ, ಪ್ರೀ ಟೆಸ್ಟ್ ನ ಗ್ರೇಡ್ ಅನ್ನ ಎಂಟ್ರಿ ಮಾಡಿ ಸೇವ್ ಮಾಡೋದನ್ನ ನಾವು ಇಷ್ಟೊತ್ತು ನೋಡಿದ್ವಿ. ಈಗ ಫೈನಲ್ ಸೇವ್ ಅನ್ನ ಹೇಗ್ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತೇನೆ. ಮತ್ತೆ ಆಸ್ ಇಟ್ ಈಸ್ ಬ್ರಿಡ್ಜ್ ಕೋರ್ಸ್ ನ ಸೆಲೆಕ್ಟ್ ಮಾಡಿ, ಅಲ್ಲಿ ಸೆಲೆಕ್ಟ್ ಮೀಡಿಯಂ, ನೆಕ್ಸ್ಟ್ ಕ್ಲಾಸ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಲ್ಯಾಂಗ್ವೇಜ್ ಗ್ರೂಪ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಸೆಕ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಸಬ್ಜೆಕ್ಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಡೇಟ್ ಪ್ರೀ ಟೆಸ್ಟ್ ಡೇಟ್ ಅನ್ನ ನಾನು ಸೆಲೆಕ್ಟ್ ಮಾಡ್ಕೊಂಡೆ. ಮತ್ತೆ ಸರ್ಚ್ ಅಂತಂದೇಳಿ
ಕೊಡ್ತಾ ಇದ್ದೇನೆ ನೋಡಿ. ಮತ್ತೆ ಇಲ್ಲಿ ಹೋಗ್ಬಿಟ್ಟು ಎಂಟ್ರಿ 500 ಅಂತ ಕೊಡಿ. ಸೊ ಒಂದು ಪೇಜ್ ಅಲ್ಲಿ 500 ಮ್ಯಾಕ್ಸಿಮಮ್ ಡಿಸ್ಪ್ಲೇ ಆಗ್ತದೆ. ಇಲ್ಲಿ ನಮ್ದು 26 ಮಕ್ಕಳು ಇರೋದ್ರಿಂದ 26 ಮಕ್ಕಳು ಸಹ ಡಿಸ್ಪ್ಲೇ ಆಗ್ತಾ ಇದೆ ನೋಡಿ. ಈಗ ನಾನು ಈ ಮೊದಲಿಗೆ ಸೇವ್ ಕೊಟ್ಟಿರೋದ್ರಿಂದ ನಾನು ಏನೇನ್ ಎಂಟ್ರಿ ಮಾಡಿದ್ದೆ ಡಾಟಾ ಹಾಗೆ ಇದೆ, ಹಾಗೆ ಡಿಸ್ಪ್ಲೇ ಆಗ್ತಾ ಇದೆ. ಒಂದು ವೇಳೆ ನೀವೇನಾದ್ರೂ ಸೇವ್ ಕೊಡದ ಹಾಗೆ ಆ ಪೇಜ್ ಇಂದ ಹಿಂತಿರುಗಿದ್ರೆ ನಿಮ್ಮ ಡಾಟಾ ಸೇವ್ ಆಗಿರೋದ್ರಿಲ್ಲ ನೋಡಿ. ಈಗ ಆಲ್ರೆಡಿ ನಾನು ಎಂಟ್ರಿ ಮಾಡಿರ್ತಕ್ಕಂತಹ ಗ್ರೇಡ್ ಏನಿದೆ ಸರಿಯಾಗಿದೆ. ಈಗ ಆಲ್ರೆಡಿ ನಾನು ಸೇವ್ ಮಾಡಿದ್ದೆ, ಮತ್ತೆ ಮತ್ತೊಂದ್ಸಾರಿ ನಾನು ಕನ್ಫರ್ಮ್ ಮಾಡ್ಕೊಂಡಿದ್ದೇನೆ. ನಾನು ಎಂಟ್ರಿ ಮಾಡಿರ್ತಕ್ಕಂತಹ ಗ್ರೇಡ್ ಎಲ್ಲ ಸರಿಯಾಗಿದೆ ಅಂತಂದೇಳಿ ನನಗೆ ಕನ್ಫರ್ಮ್ ಆಗಿದೆ. ಹಾಗಾಗಿ ಪ್ರೀ ಟೆಸ್ಟ್ಗೆ ಸಂಬಂಧಪಟ್ಟಂತಹ ಈಗ ಆಲ್ರೆಡಿ ಸೇವ್ ಆಗಿರ್ತಕ್ಕಂತಹ ನನ್ನ ಗ್ರೇಡ್ ಎಂಟ್ರಿಯನ್ನ ನಾನು ಏನ್ ಮಾಡ್ತಾ ಇದ್ದೇನೆ, ಫೈನಲ್ ಸೇವ್ ಅಂತಂದೇಳಿ ಇಲ್ಲಿ ಏನ್ ಕಾಣಿಸ್ತಾ ಇದೆಯಲ್ಲ ಗ್ರೀನ್ ಕಲರ್ ಅಲ್ಲಿ, ಅದನ್ನ ನಾನು ಕ್ಲಿಕ್ ಮಾಡ್ತಾ ಇದ್ದೇನೆ. ಓಕೆ, ಆಗ ಈ ರೀತಿಯಾಗಿರ್ತಕ್ಕಂಥ ಪಾಪಪ್ ಮೆಸೇಜ್ ನಿಮಗೆ ಶೋ ಆಗ್ತದೆ. ಆರ್ ಯು ಶೂರ್ ವಾಂಟ್ ಟು ಸೇವ್ ದ ಬ್ರಿಡ್ಜ್ ಕೋರ್ಸ್ ಡಾಟಾ ಅಂತ ಕೇಳ್ತದೆ. ಸೊ ಸೇವ್ ಅಂತ ಕೊಡಿ ನೋಡಿ. ಆತರ ನಾವು ಕೊಟ್ಟ ತಕ್ಷಣ ಇಲ್ಲಿ ಫ್ರೀಸ್ ಆಗೋಯ್ತು. ದಿಸ್ ರೆಕಾರ್ಡ್ ಈಸ್ ಫ್ರೀಸ್, ನೋ ಫರ್ದರ್ ಚೇಂಜಸ್ ಅಲೌಡ್. ಅಂದ್ರೆ ಇದು ಫ್ರೀಸ್ ಆಗಿದೆ, ಈ ಡಾಟಾ ಏನಾಗಿದೆ ಈಗ ಲಾಕ್ ಆಗಿದೆ, ಅಂದ್ರೆ ಫ್ರೀಸ್ ಆಗಿದೆ. ಇದನ್ನ ಫರ್ದರ್ ನೋ ಚೇಂಜಸ್ ಅಲೌಡ್ ಅಂತ ಇದೆ. ಯಾವುದೇ ರೀತಿಯಾಗಿರ್ತಕ್ಕಂಥ ಚೇಂಜಸ್ ಅನ್ನ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಅಂದ್ರೆ ಈಗ ಎಂಟ್ರಿ ಮಾಡಿರ್ತಕ್ಕಂಥ 7ನೇ ತರಗತಿಯ ಕನ್ನಡ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತಹ ಪ್ರೀ ಟೆಸ್ಟ್ ನ ಡಾಟಾ ಏನಿದೆ ಅದನ್ನ ನೀವು ಯಾವುದೇ ಕಾರಣಕ್ಕೂ ಸಹ ಎಡಿಟ್ ಮಾಡ್ಲಿಕ್ಕೆ ಅಥವಾ ಅಪ್ಡೇಟ್ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಮತ್ತೆ ಹಾಗಾದ್ರೆ ಬಿ ತಗೊಂಡಿರ್ತಕ್ಕಂಥದ್ದನ್ನ ಏನ್ ಮಾಡೋದು ಅಂತಂದೇಳಿ ತಾವು ಕೇಳ್ಬೋದು. ಅದನ್ನ ಪೋಸ್ಟ್ ಟೆಸ್ಟ್ ಅಲ್ಲಿ ನಾವ್ ಏನ್ ಮಾಡ್ಬೋದು ಅಂತಂದೇಳಿ ಅಂದ್ರೆ ಎಂಟ್ರಿ ಮಾಡ್ಕೊಳ್ಲಿಕ್ಕೆ ಅವಕಾಶ ಇದೆ. ಸೊ ಹಾಗಾಗಿ ಪೋಸ್ಟ್ ಟೆಸ್ಟ್ ಅಲ್ಲಿ ನಾವೇನ್ ಮಾಡ್ಬೋದು ಅಂದ್ರೆ ಎಂಟ್ರಿ ಮಾಡ್ಕೋಬಹುದು. ಅದನ್ನ ಪೋಸ್ಟ್ ಟೆಸ್ಟ್ ಅನ್ನ ಹೇಗೆ ಎಂಟ್ರಿ ಮಾಡೋದು, ಪೋಸ್ಟ್ ಟೆಸ್ಟ್ ಅಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಗ್ರೇಡ್ ಅನ್ನ ಸೇವ್ ಮಾಡ್ತಕ್ಕಂಥದ್ದು ಅಂತಕ್ಕಂಥದ್ದನ್ನ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಇದೇ ರೀತಿಯಾಗಿರ್ತಕ್ಕಂಥ ಹೆಚ್ಚಿನ ಮಾಹಿತಿಗಳಿಗಾಗಿ ಮತ್ತು ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ತಕ್ಷಣವೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋವನ್ನ ಅಗತ್ಯ ಇರ್ತಕ್ಕಂಥ ಎಲ್ರಿಗೂ ತಪ್ಪದೆ ಶೇರ್ ಮಾಡಿ ಅಂತ ಹೇಳ್ತಾ ನೋಡಿ. ಇಲ್ಲಿ ತಾವೆಲ್ಲ ಗಮನಿಸಬಹುದು. ಸೊ ಇದೇನಾಗಿದೆ, ಎಲ್ಲ ಫ್ರೀಸ್ ಆಗಿದೆ. ಈ ಫ್ರೀಸ್ ಆಗಿರ್ತಕ್ಕಂಥದ್ದು ಪೋಸ್ಟ್ ಟೆಸ್ಟ್ ಅಲ್ಲಿ ಏನಾಗ್ತಿದೆ, 5B ಅನ್ನ ನಾನು ಓಪನ್ ಮಾಡಿದ್ರೆ ನೋಡಿ, ಅಲ್ಲಿ 500 ಎಂಟ್ರೀಸ್ ಪರ್ ಪೇಜ್ ಅಂತ ಕೊಡ್ತೀನಿ. 17 ಮಕ್ಕಳು ಮಾತ್ರ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಅಂದ್ರೆ ಅದರ ಅರ್ಥ ಯಾವ ಮಗು ಬಿ ಗ್ರೇಡ್ ಅನ್ನ ತಗೊಂಡಿದೆ, 10 ಎಲ್ಲೋಗಳಲ್ಲಿ ಯಾವ್ದಾದ್ರು ಒಂದಕ್ಕೆ ತಗೊಂಡಿದ್ರು ಸಹ ಅಂತ ಮಕ್ಕಳನ್ನ ಮಾತ್ರ ಅಲ್ಲಿ ಡಿಸ್ಪ್ಲೇ ಆಗ್ತದೆ. 10 ಸಹ ಎಲ್ಲೋಗಳನ್ನ ಎ ಗ್ರೇಡ್ ಗಳಿಸಿದ್ರೆ ಆ ಮಗು ಇಲ್ಲಿ ಡಿಸ್ಪ್ಲೇ ಆಗೋದಿಲ್ಲ. ಆ ಮಗುವಿನ ಪೋಸ್ಟ್ ಟೆಸ್ಟ್ ನ ಗ್ರೇಡ್ ಎಂಟ್ರಿ ಮಾಡ್ತಕ್ಕಂಥದ್ದು ಅಥವಾ ಅಪ್ಡೇಟ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಕೇವಲ ವಿವ್ ಓನ್ಲಿ ಅಂತಂದೇಳಿ ಕಾಣಿಸ್ತಾ ಇದೆ ನೋಡಿ. ಇಲ್ಲಿ ಕಾಣಿಸ್ತಾ ಇದೆ ಪೋಸ್ಟ್ ಟೆಸ್ಟ್ 5B ವಿವ್ ಓನ್ಲಿ ಅಂತ ಕಾಣಿಸ್ತಾ ಇದೆ. ಇಲ್ಲಿ ಡೇಟ್ ಕೊಟ್ಟಿದ್ದಾರೆ 1 ಜುಲೈ ಇಂದ ಹಿಡಿದ್ಬಿಟ್ಟು 31 ಜುಲೈ ತನಕ ಟೈಮ್ ಇದೆ. ಸೊ ಆ ಟೈಮ್ ಅಲ್ಲಿ ಮೋಸ್ಟ್ಲಿ ಇದನ್ನ ಓಪನ್ ಆಗ್ಬೋದು ಅಪ್ಡೇಟ್ ಮಾಡ್ಲಿಕ್ಕೆ. ಈಗ ಮಾತ್ರ ಇದು ವಿವ್ ಓನ್ಲಿ ಅಂತ ಇದೆ. ಇಲ್ಲಿ ನಾನು ಎಂಟ್ರಿ ಮಾಡ್ಲಿಕ್ಕೆ ಹೋದ್ರೆ ಎಂಟ್ರಿ ಬರ್ತಾ ಇಲ್ಲ. ಮತ್ತೆ ಇಲ್ಲಿ ನಾವು ಎಂಟ್ರಿ ಮಾಡಿರ್ತಕ್ಕಂಥ ರಿಪೋರ್ಟ್ ಅನ್ನ ಈಗ ನೀವು ಆಲ್ರೆಡಿ ಆದೇಶವನ್ನು ಸಹ ಸುತ್ತೋಲೆಯಲ್ಲಿ ಗಮನಿಸಿರ್ಬೋದು. ಅಲ್ಲಿ ಯಾವುದೇ ರೀತಿಯಾದಂತ ಭೌತಿಕ ದಾಖಲೆಗಳನ್ನ ನಿರ್ವಹಿಸ್ತಕ್ಕಂತ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಈ ಸರಿ ಆನ್ಲೈನ್ ಅಲ್ಲಿ ಸ್ಯಾಟ್ಸ್ ಅಲ್ಲಿ ನೀವು ಎಂಟ್ರಿ ಮಾಡೋದ್ರಿಂದ ಪ್ರತಿಯೊಂದು ರಿಪೋರ್ಟ್ ಸಹ ನಿಮಗೆ ಏನಾಗ್ತದೆ ಅಂದ್ರೆ ಜನರೇಟ್ ಆಗ್ತದೆ. ಅದೇ ರಿಪೋರ್ಟ್ ಅನ್ನ ನೀವು ಸ್ಯಾಪ್ಗೆ ಅಳವಡಿಸ್ಕೊಂಡ್ರೆ ಅಥವಾ ಸ್ಯಾಪ್ ನಲ್ಲಿ ಅದನ್ನ ಪ್ರಿಂಟ್ ಹಾಕಿ ಇಟ್ಕೊಂಡ್ರೆ ಅದೇ ಸಹ ದಾಖಲೆಯಾಗಿ ನಿರ್ವಹಣೆ ಆಗ್ತದೆ. ಅಷ್ಟೇ ಅಲ್ಲದೆ HM ಲಾಗಿನ್ ನಲ್ಲಿ ಇಲ್ಲಿ ಪೂರ್ತಿಯಾಗಿರ್ತಕ್ಕಂತ ಮಕ್ಕಳ ಬ್ರಿಡ್ಜ್ ಕೋರ್ಸ್ ನ ಗ್ರೇಡ್ ನ ರಿಸಲ್ಟ್ ಏನಾಗ್ತದೆ ಜನರೇಟ್ ಆಗ್ತದೆ. ಸೊ ಹಾಗಾಗಿ ಭೌತಿಕವಾಗಿ ಯಾವುದೇ ದಾಖಲೆಗಳನ್ನು ನಿರ್ವಹಿಸ್ತಕ್ಕಂತ ಅವಶ್ಯಕತೆ ಇಲ್ಲ. ಇದನ್ನೇ ಸಹ ನೀವು ದಾಖಲೆಯಾಗಿ ನೀವೇನ್ ಮಾಡ್ಬೋದು ಅಂದ್ರೆ ರಿಪೋರ್ಟ್ ಅನ್ನ ಇಟ್ಕೋಬಹುದು. ಇಲ್ಲಿ ನೋಡಿ, ಇದನ್ನ PDF ಅಂತಂದೇಳಿ ಇದೆ. ಇದನ್ನ ಈಗ ನಾನು ಎಂಟ್ರಿ ಮಾಡಿರ್ತಕ್ಕಂಥ ರಿಸಲ್ಟ್ ಅನ್ನ ನಾನು ಡೌನ್ಲೋಡ್ ಮಾಡ್ಕೋಬೇಕು. ಡೌನ್ಲೋಡ್ ಮಾಡ್ಕೊಂಡು ನಾನು ದಾಖಲೆಯಾಗಿ ನಿರ್ವಹಿಸಬೇಕು. ಸೊ ಹಾಗಾಗಿ ಪ್ರಿಂಟ್ ಅನ್ನ ತಗೊಳ್ತೇನೆ. ಹಾಗಾಗಿ PDF ಅಂತ ಕೊಡ್ತೇನೆ. ಸೊ ಫೈಲ್ ಡೌನ್ಲೋಡೆಡ್ ಅಂತ ಬಂತು, ಓಪನ್ ಕೊಡಿ. ಸೀರಿಯಲ್ ನಂಬರ್, ಸ್ಟೂಡೆಂಟ್ ನೇಮ್, ಸ್ಯಾಟ್ಸ್ ID ಮತ್ತೆ ಎಲ್ಲೋ 1 2 3 4 5 6 10 ವರೆಗೂ ಇದೆ. ಅಲ್ಲಿ ಯಾವ್ಯಾವ ಗ್ರೇಡ್ ಅನ್ನ ನಾವು ಎಂಟ್ರಿ ಮಾಡಿದ್ದೇವೆ ಆ ಗ್ರೇಡ್ ಎಲ್ಲ ಇದೆ. ಇದು ಡೌನ್ಲೋಡ್ ಆಗಿದೆ. ಈ ಪೇಜ್ ಅನ್ನ ನಾವು ಡೌನ್ಲೋಡ್ ಮಾಡ್ಕೊಂಡು ಇದನ್ನ ಪ್ರಿಂಟ್ ಮಾಡ್ಕೊಂಡು ಇಟ್ಕೊಂಡ್ರೆ ಇದನ್ನೇ ಸಹ ನಾವೇನ್ ಮಾಡ್ಬೋದು ಅಂತಂದೇಳಿ ಅಂದ್ರೆ
ದಾಖಲೆಯಾಗಿ ನಮ್ಮ ಸ್ಯಾಪ್ಗೆ ಅಳವಡಿಸ್ಕೊಳ್ಬಹುದು. ಮತ್ತು ಇದನ್ನ ಶಿಕ್ಷಕರು ತಮ್ಮ ವೈಯಕ್ತಿಕ ಸೇತುಬಂಧ ವಹಿಗೆ ಅಳವಡಿಸ್ಕೊಂಡ್ರೆ, ಈಗ 7ನೇ ತರಗತಿಯ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತಹ ಡಾಟಾವನ್ನ ನಾನು ಏನ್ ಮಾಡಿದ್ದೀನಿ, ಎಂಟ್ರಿ ಮಾಡಿರೋದನ್ನ ಡೌನ್ಲೋಡ್ ಮಾಡಿದ್ದೀನಿ. ಇದನ್ನ ನನ್ನ ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಮತ್ತೆ ಡಾಟಾ ಅನಾಲಿಸಿಸ್ ಏನಿರ್ತದೆ, ಮಕ್ಕಳ ಗ್ರೇಡ್ ಎಂಟ್ರಿ ಏನಿರ್ತದೆ, ಅಲ್ಲಿಗೆ ಇದನ್ನ ಹಾಕೊಳ್ತೇನೆ. ಈಗ ನೀವು ಇದನ್ನ ಪ್ರಿಂಟ್ ತಗೊಂಡು ಆ ಸಬ್ಜೆಕ್ಟ್ ವೈಸ್ ಪ್ರತಿ ಶಿಕ್ಷಕರು ಇದನ್ನ ದಾಖಲೆಯಾಗಿ ಇಟ್ಕೋಬಹುದು. ಮತ್ತು ಯಾರಾದ್ರೂ ತಪಾಸಣಾ ಅಥವಾ ಮಾರ್ಗದರ್ಶನ ಅಧಿಕಾರಿಗಳು ಬಂದಂತ ಸಂದರ್ಭದಲ್ಲಿ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನಿಸಿದಾಗ ಆಗ ನೀವು ಇದನ್ನ ತೋರಿಸಬಹುದು. ಅಂದ್ರೆ ನೀವು ಮಾಡಿರ್ತಕ್ಕಂಥದ್ದು ಮತ್ತೆ ಸ್ಯಾಟ್ಸ್ಗೆ ಎಂಟ್ರಿ ಮಾಡಿರ್ತಕ್ಕಂಥದ್ದನ್ನ ತಾವುಗಳು ತೋರಿಸಬಹುದು. ಹಾಗಾಗಿ ವೈಯಕ್ತಿಕವಾಗಿ ಶಿಕ್ಷಕರು ಪ್ರತಿ ವಿಷಯ ಮತ್ತು ಪ್ರತಿ ತರಗತಿಗೆ ಸಂಬಂಧಪಟ್ಟಂತೆ ತಾವು ಎಂಟ್ರಿ ಮಾಡಿರ್ತಕ್ಕಂಥದ್ದನ್ನ PDF ರೂಪದಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ ಮಾಡಿ ಇಟ್ಕೊಂಡ್ರೆ ಒಳ್ಳೇದು, ಅಥವಾ ಸಾಫ್ಟ್ ಕಾಪಿನಾದ್ರೂ ತಮ್ಮ ಮೊಬೈಲ್ ನಲ್ಲಿ ಇಟ್ಕೊಂಡಿದ್ರೆ ಒಳ್ಳೇದು. ಇಲ್ಲಿಯವರೆಗೂ ಶಿಕ್ಷಕರ ವೈಯಕ್ತಿಕ ಲಾಗಿನ್ ನಲ್ಲಿ ಬ್ರಿಡ್ಜ್ ಕೋರ್ಸ್ ನ ಪ್ರೀ ಟೆಸ್ಟ್ ನ ಗ್ರೇಡ್ ಗಳನ್ನ ಎಂಟ್ರಿ ಮಾಡ್ತಕ್ಕಂಥದ್ದು ಮತ್ತು ಅದನ್ನ ಸೇವ್ ಮಾಡ್ತಕ್ಕಂಥದ್ದು ಮತ್ತು ಫೈನಲ್ ಸೇವ್ ಅನ್ನ ಮಾಡ್ತಕ್ಕಂಥದ್ದು, ಕೊನೆಗೆ ಅದರ ರಿಪೋರ್ಟ್ ಅನ್ನ ನಾವು ಸೇವ್ ಮಾಡಿ ಯಾವ ರೀತಿಯಾಗಿರ್ತಕ್ಕಂತಹ PDF ರೂಪದಲ್ಲಿ ಪ್ರಿಂಟ್ ಅನ್ನ ತಗೋಬಹುದು ಅಂತಕ್ಕಂಥದ್ದನ್ನ ತಿಳ್ಕೊಂಡ್ವಿ. ಇದೇ ರೀತಿಯ ಹೆಚ್ಚಿನ ಮಾಹಿತಿಗಾಗಿ ತಕ್ಷಣವೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಹೊಸ ಹೊಸ ಅಪ್ಡೇಟ್ ಗಳನ್ನ ಪಡಿತಾ ಇರ್ರಿ. ಈ ವಿಡಿಯೋ ಅನಿಸಿದ್ರೆ ಇತರರಿಗೂ ಸಹ ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಗಳನ್ನ ಹಂಚಿಕೊಳ್ಳಲಾಗ್ತದೆ. ಮತ್ತೆ ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತ ಯಾವುದೇ ಡೌಟ್ಸ್ ಗಳಿದ್ದಂತ ಸಂದರ್ಭದಲ್ಲಿ ಅಥವಾ ನೀವು ಎಂಟ್ರಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತ ಪ್ರಾಬ್ಲಮ್ ಗಳು ಎದುರಾದಂತ ಸಂದರ್ಭದಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ಮೆನ್ಷನ್ ಮಾಡಿ ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಸೊಲ್ಯೂಷನ್ ಕೊಡ್ತಕ್ಕಂಥ ಪ್ರಯತ್ನ ಮಾಡಲಾಗುತ್ತೆ. ಎಲ್ಲರಿಗೂ ಧನ್ಯವಾದಗಳು.